ವ್ಲಾಗ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು. ವ್ಲಾಗ್ ಫುಲ್ ಕಟ್ ಆಗಿಬಿಟ್ಟಿತ್ತು. ಅದಕ್ಕೆ ಈ ರೈನ್ಫಾಲ್ ಇವತ್ತು ಫುಲ್ ಓಹೋ ತಾಳಿ ಫೋನ್ ಬರೋ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಹೊಡಿ ಸುಮ್ಮನೆ ನೆರ್ಕೊಂಡು ಹೋಗ್ತಾ ಇದ್ದೀನಿ. ವ್ಲಾಗ್ ಮಾಡ್ತಿದ್ದೆ, ಕಟ್ಟಾಗ್ಬಿಟ್ಟೈತೆ, ನೋಡಿರ್ಲಿಲ್ಲ. ಅದಕ್ಕೆ ಗೈಸ್ ಬಾಲ್ ಇಲ್ದಲೆ ಬಾಲಿಂಗ್ ಆಗ್ತಾನೆ. ಅಲ್ಲ ಮಹಾನ್ ಭಾವ ನಿಂತಾರೆ ನೋಡಿ, ಬ್ಯಾಟ್ ಇಲ್ದಲೆ ಬ್ಯಾಟಿಂಗು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಅದೇ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿಗೆ ಅಂತ ಬಂದು ತಿಂಡಿ ಕೊಟ್ಬಿಟ್ಟು ಪುಳಿಯೋಗರೆ ತಿನ್ನೋಣ ಅಂತ ಬಂದೆ. ಏನು ಖಾರ ಐತೆ ಸಖತ್ ಪುಳಿಯೋಗರೆ. ತಿನ್ಕೊಂಡು ಫಸ್ಟ್ ಮಾತ್ರೆ ತೊಗೋಬೇಕು ಅಲ್ಲಿ ನೋವೆ. ಅದಕ್ಕೆ 10 ಗಂಟೆಗೆ ಬಂದುಬಿಟ್ಟಿದ್ದೀನಿ ಇವತ್ತು ಜಲ್ದಿ. ChatGPT ನೋಡಿ ನನ್ನ ಗಾಡಿ ಫುಲ್ ಎಲ್ಲ ಆರೈತೆ ಅಂತ ChatGPT ಹಾಕಿದ್ರೆ ಹೆಡ್ಲೈಟು ಇಲ್ಲಿರೋದು ಹೆಡ್ಲೈಟ್ ತಗೊಂಡೋಗ್ಬಿಟ್ಟು ಆ್ಯಕ್ಟಿವ್ ಹೆಡ್ಲೈಟ್ ಇಲ್ಲಿಗೆ ಆಗ್ಬಿಟ್ಟು ಇಲ್ಲೊಂದು ಹೆಡ್ಲೈಟ್ ಐತೆ, ಈ ಹೆಡ್ಲೈಟ್ ಇಲ್ಲ. ಆದರೆ ChatGPT ಅವ್ರು ಸ್ವಲ್ಪ ಮಿಸ್ಟೇಕ್ ಮಾಡೋರಿಂದ ಮಡ್ಗಾಡು ಇನ್ನೆಲ್ಲ ಪಕ್ಕ ಐತೆ. ಈ ಸ್ಕ್ರ್ಯಾಚಸ್ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಗಾಡಿ ಎಲ್ಲ ನೀಟಾಗೈತೆ. ಆದರೆ ಏನು ಡಿಫೆಕ್ಟ್ ಅಂದರೆ ಸ್ಟಿಕ್ಕರ್ ಹಾಕ್ಸಿದ್ದೆಲ್ಲ ಚೆನ್ನಾಗಿ ಬಂದೈತೆ. ಇದರಲ್ಲಿ ಒಂದು ಡಿಫೆಕ್ಟ್ ಮಾಡಿಬಿಟ್ಟವ್ರು ಎಲ್ಲರೂ ಹೆಡ್ಲೈಟು ಮಾತ್ರ ಮಕ್ಕಕ್ಕೆ ಹಾಕ್ಬಿಟ್ಟವ್ರು. ಇಲ್ಲಿರೋ ಹೆಡ್ಲೈಟ್ ತಗೊಂಡೋಗಿ ಇಲ್ಲ ಹಾಕೋರು. ಅದೊಂದು ಸರಿ ಮಾಡಿಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ಆ್ಯಕ್ಟಿವಾ ಹೈಬ್ರಿಡ್ ಈಗಿದು, ಆ್ಯಕ್ಟಿವಾ ಮತ್ತು ಎಂಟಾರ್ಗ್ ಹೈಬ್ರಿಡ್ ಇದು ನಾಕ್ಟಿವಾ. ಇವನೇ ಮಾಡ್ಕೊಂಡು ChatGPT ಪ್ರಾಂಪ್ಟ್ ಹೊಡೆದಾಗ ಎಲ್ಲ ಫೋನೆಲ್ಲ ChatGPT ಪ್ರಾಂಪ್ಟ್ ತುಂಬಿಟ್ಟವನು. ಇವತ್ತು ಫುಲ್ ಮಳೆ. ಗಾಡಿ ಬರೋ ಅಷ್ಟಲ್ಲೇ ನೆಂದೋದು. ನಾನು ಊಟಕ್ಕೆ ನಮ್ಮ ಅಪ್ಪ ಕಳ್ಸೋಕ್ಕೆ ಬಂದರು. ಫುಲ್ಲು ಎಲ್ಲ ಸಖತ್ ಜೋರಾಗಿ ಬರ್ತೈತೆ ಮಳೆ. ಜೋರಂಗೆ ಅಷ್ಟಿಲ್ಲ, ಬಟ್ ನೆನೆಯೇ ಅಷ್ಟು ಬಂತು. ನಾನು ಫುಲ್ ನೆನ್ಕೊಂಬಂದೆ. ಇವಾಗ ಊಟಕ್ಕೆ ಬರೋ ಇಷ್ಟರಲ್ಲಿ ನೆಂದೇ ಹೋದೆ. ಫೋನ್ ಇಲ್ಲೇ ಬಿಟ್ಟಿದ್ದೆ ನಾನು. ಫೋನ್ ಚಾರ್ಜ್ ಹಾಕ್ತೀನಿ ಸ್ವಲ್ಪ ಹೊತ್ತು. 2:45 ಅಲ್ಲೇ ಸಂಜೆ ಆದಂಗೆ ಆಗ್ಬಿಟ್ಟೈತಿ. ಮಳೆ ಯಾಕೋ ನಿಲ್ಲೋದು ಕಾಣಿಸ್ತಾ ಇಲ್ಲ. ಫುಲ್ಲು ನೀರೆಲ್ಲ ಜಾಸ್ತಿ ನಿಂತ್ಕೊತೈತೆ. ಸಿಡ್ಲು ಹೊಡಿತಾನೆ ಐತೆ ಆಗ್ಲಿಂದ ನಾನ್ ಸ್ಟಾಪ್ ಪಟ ಅಂತ ಹೊಡಿತಾನೆ ಐತೆ. ಚಿಲ್ ವೆದರ್ ಆದ್ರದ್ದು. ಹೋಯ್ತಲ್ಲ ಕ್ರಿಕೆಟ್ ಆಡೋದೆಲ್ಲ ಇವತ್ತು ಗೋವಿಂದ. ಪಿಚ್ಚೆಲ್ಲ ಫುಲ್ ನೆಂದು ನೀರಾಗಿ ಹೋಗಿರ್ತದೆ. ವೆದರ್ ಮಾತ್ರ ಸಖತ್ತಾಗಿ ಚಿಲ್ಲಾಗಿ ಸೈಕಾಗೈತೆ. ಈ ವೆದರಲ್ಲಿ ನೆನೆಯೋದು ಒಂಥರ ನೆನಿಬೋದು. ಬಟ್ ಇದು ಫಸ್ಟ್ ಮಳೆ ಅಲ್ವಾ, ನೆಂದರೆ ಏನಾರ ಹುಷಾರು ತಪ್ಪಿಬಿಡ್ತದೆ. ನಮ್ಮ ಸೀಟೆಲ್ಲ ನೆಂದೋಯ್ತು. ತಗೊಂಡು ಹೋಗ್ಬೇಕು ಈಗ ಅಂಗಡಿ ಹತ್ರ. ಊಟ ಮುಗಿಸ್ತಾ ಜಸ್ಟು. ಬಟ್ ಮಳೆ ಬರ್ತಿತ್ತಲ್ಲ ಅಂತ ಹಿಂಗೆ ನಿಂತ್ಕೊಂಡೆ ಅಷ್ಟೇ. ಒಂದು 2-3 ಸಿನಿಮ್ಯಾಟಿಕ್ ವಿಡಿಯೋಸ್ ತೆಗ್ದಿದ್ದೀನಿ. ವ್ಲಾಗಿಗೆ ಸೆಂಡ್ ಮಧ್ಯೆ ವ್ಲಾಗಿಗೆ ಹಾಕಕ್ಕೆ ಬೇಕಾಯ್ತದೆ ಅಂತಲೇ ಒಂದು 2-3 ತೆಗೆದಿಟ್ಟಿದೆ. ಏನು ಅಡ್ವರ್ಟೈಸ್ ಬರ್ತೈತೆ, ಅದು ಕುದುರೆ ಮೇಲೆ ಐತೆ ಇರೋದು. ಮನೆ ಫುಲ್ ಹಾಲೆ ಒಳ್ಳೆ 6:30 ಆದಂಗೆ ಹೋಗ್ಬಿಟ್ಟೈತೆ. ಇನ್ನೂ ಟೈಮ್ ನೋಡಿದ್ರೆ ಸಿಂಪಲ್ಲಾಗಿ ಇನ್ನೂ ಎಷ್ಟು ಗೊತ್ತಾ 2:53. ಅದು ಗ್ರೂಪಲ್ಲಿ ಮೆಸೇಜ್ ಬಂತು ಕಾಲೇಜಿಂದ. ಕಾಲೇಜ್ಗೆ ಹೋಗಿಲ್ಲ, ಫಸ್ಟ್ ನೋಡ್ತೀನಿ ಏನಂತ. ವಯಸ್ಸು ಫುಲ್ ಜೋರಾಯಿತು ಮಳೆ. ಇನ್ನೂ ಪಕ್ಕ ಗೊತ್ತಾಯ್ತು ಇವತ್ತು ಕ್ರಿಕೆಟ್ ಇಲ್ಲ ಅಂತ. ಇನ್ನೂ ಜಾಸ್ತಿ ಆಗೋಯಿತು. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಆಡೋಕ್ಕೆ ಹೋಗ್ಬೋದಲ್ಲ ಅಂತ. ಕರೆಂಟು ಇಲ್ಲ, ಏನಿಲ್ಲ. ಫುಲ್ ಕತ್ಲೆ ಆಗಿಬಿಟ್ಟೈತೆ ಮನೆ. ಸಖತ್ ಜೋರಾಗಿ ಬರ್ತಾಯಿತ್ತು. ಫುಲ್ ಹೆವಿ ರೈನ್ ಇದೆ. ನೋಡಿ ಇವತ್ತು ಆಡ್ದಂಗೆ ಪಿಚ್ಚೆಲ್ಲ ಹಂಗೆ ಆಗಿರ್ತದೆ. ಮುಗೀತು ಇವತ್ತಿನ ಆಡೋಕ್ಕಾಗಲ್ಲ. ಮೇಲ್ಗಡೆ ನೋಡ್ಬೇಕಪ್ಪ ಲೀಕ್ ಆಯ್ತಾಯ್ತು ಅಂತ ಇಲ್ಲೆಲ್ಲ ಆಯ್ತೈತೆ. ಫುಲ್ ಜ್ವರ ಆಗೋಯ್ತು. ಇಷ್ಟು ದಿನ ಇರಲಿಲ್ಲ ಮಳೆ, ಇವತ್ತು ಸ್ಟಾರ್ಟ್ ಆಗೈತೆ. ಸಖತ್ ಜೋರಾಗಿ ಬರ್ತೈತೆ. ನನ್ನ ಫ್ರೆಂಡ್ ಕೆಲಸ ಮಾಡ್ತಾರೆ ಮನೆಯಲ್ಲಿ, ಆಫೀಸ್ ಕೆಲಸ ಮಾಡ್ತಾರೆ ಕೂತ್ಕೊಂಡು. ಫುಲ್ ಹೆವಿ ರೈನ್ಫಾಲ್ ಇವತ್ತು. ಇಷ್ಟು ದಿನ ಆಗಿರಲಿಲ್ಲ ಮಳೆ. ಇವತ್ತು ಫುಲ್ ಆಗದೆ ಇದ್ದಿದ್ದೆಲ್ಲ ತಿಂಗಳದೆಲ್ಲ ಇವತ್ತೇ ಒಂದೇ ದಿನವೇ ಹೊಡಿತೈತೆ. ಇನ್ನೂ 3:30 ಅಷ್ಟೇ. ನಾಳೆ ಇಷ್ಟೊಂದು ಜೋರಾಗಿ ಬರ್ತೈತೆ ಮಳೆ. ಹೆವಿ ರೈನ್ಫಾಲ್. ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಎಲ್ಲ ನೀರು ಬಂದು ಎಲ್ಲ ತುಂಬ್ತಾ ಇರ್ತದೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೌಂಡ್ ಕೇಳ್ತಾ ಇರಲ್ಲ, ಆದರೂ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಮಳೆ ಅಂದರೆ ಮಳೆ. ಚಪ್ಪಲೆಲ್ಲ ಮೇಕೆತ್ಕೊಂಡು ಸಖತ್ ಹೆವಿ ರೈನ್ಫಾಲ್ ಇವತ್ತು. ಫುಲ್ ಹೋಗ್ಬೇಕು. ಓಹೋ ತಾಳಿ ಫೋನ್ ಬರೋ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಹೊಡಿತು ಸಿಡ್ಲು ಹೊಡಿತೈತೆ. ನಡ್ಕೊಂಡೋಗಿದ್ದೆ, ಮತ್ತೆ ರಿಟರ್ನ್ ಮತ್ತೆ ಕೇಳ್ತಾ ಇದ್ದೀನಿ. ವ್ಲಾಗ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು. ವ್ಲಾಗ್ ಫುಲ್ ಕಟ್ ಆಗಿಬಿಟ್ಟಿತ್ತು. ಅದಕ್ಕೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ವ್ಲಾಗ್ ಮಾಡ್ತಿದ್ದೆ, ಕಟ್ಟಾಗ್ಬಿಟ್ಟೈತೆ, ನೋಡಿರಲಿಲ್ಲ. ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ.
ನಾನು ಯಾವುದೇ ಕಾರಣಕ್ಕೂ ಗೊತ್ತಿರಲಿಲ್ಲ ನಾನು ಇವಾಗ 5 ಗಂಟೆ ಆದರೂ ಇವಾಗ ಪರವಾಗಿಲ್ಲ, ಸ್ವಲ್ಪ ಮಳೆ ಡೌನ್ ಆಯಿತು. ಬಟ್ ಐತೆ, ಜಾಸ್ತಿ ಏನು ಕಡಿಮೆ ಆಗಿಲ್ಲ. ಹೋಗೋಣ ಅಂಗಡಿ ಹತ್ರ ಫುಲ್ ಮಳೆ, ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸಖತ್ ಹೆವಿ ಮಳೆ. ಬಟ್ ಇವಾಗ ಸ್ವಲ್ಪ ಓಡಾಡ್ಬೋದು ಅಷ್ಟೇ, ಡೌನ್ ಆಗೈತಿ ಚೂರು. ಕ್ರಿಕೆಟ್ ಆಡೋಣ ಅಂದರೆ ಪಿಚ್ ಫುಲ್ ಎಲ್ಲ ನೆಂದೋಗೈತೆ. ಇಂಟರ್ನ್ಯಾಷನಲ್ ಡ್ರೈನಿಂಗ್ ಇಲ್ಲ ನಮ್ಮ ಪಿಚ್ಚಲ್ಲಿ. ನಾಳೆಗೆ ಹಾಕ್ಸ್ತೀವಿ, ನಾಳೆಗೆ ಬೆಳಗ್ಗೆ ಡ್ರೈನಿಂಗ್ ಆನ್ ಮಾಡಿಸ್ತೀವಿ. ಸೂರ್ಯನ ಕಳಿಸ್ತೀವಿ ನಾವು ಡೈರೆಕ್ಟ್ ಸೂರ್ಯ. ಇಲ್ಲ ಅಂದರೆ ಇವತ್ತು ಸಖತ್ ಸೈಕಾಗಿತ್ತು ಮ್ಯಾಚ್, ಪೀಸ್ ಆಗಿತ್ತು, ಚಿಲ್ಡಾಗಿ ಶೆಕೆ ಆಯ್ತಿರ್ಲಿಲ್ಲ. ಗಟ್ಟಿ ಐತೆ, ಗಟ್ಟಿ ಐತಿ. ಹೇಳಿ ಬಿಸಿಲು ಗಟ್ಟಿ ಪಕ್ಕ. ಕರಿ ಫೋನ್ ಮಾಡತ್ತ ಗಾರ್ಡನ್. ಓಹೋ, ಇಲ್ಲಿ ಫೋಟೋಗ್ರಫಿ ಸ್ಕಿಲ್ಸ್ ಎಲ್ಲ ತೋರ್ಸ್ಕೊತಾವನ, ಅಲ್ಲೇ ನಿಂತಿದ್ದಾನೆ. ಹಿಂಗೆ ಆ ಥರ ಇದು. ಫೋನ್ ಮಾಡಿ ಯಾರಿಗಾರು. ಸೈಕ್ ವೆದರ್ ಚೆನ್ನಾಗೈತೆ. ಪಿಚ್ ಎಲ್ಲ ಪಿಚ್ಚಿ ನೀರಾಗ್ತಾಗೈತಿ ಈಗ, ಚೆನ್ನಾಗೈತೆ. ಒಟ್ಟಿನ ಗಟ್ಟಿ ಐತೆ ಪಿಚ್ಚು, ಬಿದ್ದರೂ ಏಟ ಅಲ್ಲ ಇವತ್ತು. ಇಲ್ಲೊಂದು ಸ್ವಲ್ಪ ಐತೆ, ಇಲ್ಲೊಂದು ಚೂರು ಐತೆ. ಅಷ್ಟೇನು ಗೊಜ್ಜೆ ಇಲ್ಲ, ಕರೆಕ್ಟ್ ಐತೆ. ವೆದರ್ ಮಾತ್ರ ಸಕ್ಕದಾಗಿ ಚಿಲ್ಡಾಗೈತೆ. ಇಷ್ಟು ದಿನ ಬಿಸಿಲು ಹೊಡೆದು ಚೆನ್ನಾಗಿ ಬಿಸಿಲು ಹೊಡೆದಿದ್ದು, ಭೂಮಿ ಫುಲ್ ಇವತ್ತೆಲ್ಲ ಚೆನ್ನಾಗಿ ಕುಡ್ಕೊಂಡೈತೆ. ತೋರಿಸಿ ಚಾಕ್ಲೇಟ್ ಎಷ್ಟಿದೆ ಅಂತ. ನಾನು ನೀವೇ ತಿನ್ನೋದು ಅದೆಲ್ಲ, ನಾನಲ್ಲ. ಕೈಯಲ್ಲಿ ಐತೆ. ಗೈಸ್, ಬಾಲ್ ಇಲ್ದಲೆ ಬಾಲಿಂಗ್ ಆಗ್ತಾನೆ. ಅಲ್ಲ ಮಹಾನ್ ಭಾವ ನಿಂತಾರೆ ನೋಡಿ, ಬ್ಯಾಟ್ ಇಲ್ದಲೆ ಬ್ಯಾಟಿಂಗು, ಕ್ಯಾಚ್ ಅಂತೆ. ಓ, ಎಲ್ಲ ಮಹಾನ್ ಭಾವದಿರು. ಟೀಮ್ ಡೇವಿಡ್ಗೂ ಚೆನ್ನಾಗಿ ಆಡ್ತಾನೆ. ಇಲ್ಲಿ ನಿಂತಿರೋನಿ ಮಹಾನ್ ಭಾವ. ಬ್ಯಾಟೇ ಇಲ್ಲ, ತಗೋ ಬಾಲ್ ಬತ್ತು, ಹಾಕು, ಶಾರ್ಟು ಓ ರನ್ನಿಂಗು. ನಾಟ ಎಂತ ಮಹಾನ್ ಭಾವದಿರಂದು ಇವರಿಬ್ರು. ಅಲ್ಲಬ್ಬ ಮಹಾನ್ ಭಾವ ಬಂದಯ್ಯ. ತರಕ್ಕೆ ಹೋಗಿದ್ದೆ, ಇವತ್ತೇನು ಕ್ರಿಕೆಟ್ ಆಡೋದಿಲ್ಲ ನೆನ್ಕೊಂಡು ತಂದಿದ್ದಾಯ್ತು. ಇವಾಗ ಹೋಗ್ಬಿಟ್ಟು ಮಳೆ ಇನ್ನೂ ನಿಂತಿಲ್ಲ, ಸ್ಟಾಪ್ ಆಗಿಲ್ಲ, ನಾನ್ ಸ್ಟಾಪು. ಅಂಗಡಿ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಕಳಿಸ್ತೀನಿ. ಮಳೆ ಬರ್ತಾನೆ ಐತಿ ಇವತ್ತು, ನಾನ್ ಸ್ಟಾಪ್ ರೈನ್ಫಾಲ್ ಇವತ್ತು. ಗಾಡಿ ಫುಲ್ ಎಂದೈತೆ ಸೀಟು, ಅದ್ರ ಕೂತ್ಕೋಬೇಕೇನು ಮಾಡೋಂಗಿಲ್ಲ. ಗಾಡಿ ಪೆಟ್ರೋಲ್ ಖಾಲಿ ಆಗಲ್ಲಿ ಸ್ವಲ್ಪ ತಳ್ಳಿದಾಯಿತು. ಇಷ್ಟು ಅಂಗಡಿಯಿಂದ ಬಂದೆ, ಫುಲ್ ಗಾಡಿಯೆಲ್ಲ ಹಾಕ್ಬಿಟ್ಟವ್ರೆ. ಮಳೇಲಿ ನೆನ್ಬಿಟ್ಟೈತೆ ಸ್ಮೆಲ್ಲು. ಗಾಡಿ ಮನೆಯೆಲ್ಲ ಫುಲ್ಲು. ಇದೊಂದು ನೆಂದೈತೆ, ಅದು ನೆಂದಿಲ್ಲ. ಕಾಲೇಜ್ಗೆ ಹೋಗಿದ್ರೆ ಅದು ನೆನೆಯೋದು. ಅಮ್ಮ ಅವರೆಲ್ಲ ಮಲ್ಕೋವ್ರೆ. ಇವಾಗ ಜಸ್ಟ್ ಊಟ ಮಾಡಿ ಬಂದೆ. ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು. ಟ್ಯಾಬ್ಲೆಟ್ಸ್ ಮರ್ತೋಗ್ಬಿಟ್ರೆ ಮತ್ತೆ ನಾಳೆ ಬೆಳಗ್ಗೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಟ್ಯಾಬ್ಲೆಟ್ಸ್ ತೊಗೊಂಬಿಟ್ಟು ಎಡಿಟ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.